ಮಾಜಿ ಸಚಿವ ರೇವಣ್ಣ ವಿರುದ್ಧ ಶಾಸಕ ಶಿವಲಿಂಗೇಗೌಡ ವಾಗ್ದಾಳಿ ಮಾಡಿದ್ದಾರೆ. ಭಾಷಣದಲ್ಲಿ ಮಾಜಿ ಸಚಿವ ರೇವಣ್ಣ ವಿರುದ್ಧವಾಗಿ ಪರೋಕ್ಷವಾಗಿ ಶಿವಲಿಂಗೇಗೌಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಭಾಷಣ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಮಾಜಿ ಸಚಿವ ರೇವಣ್ಣ ವಿರುದ್ಧ ಪರೋಕ್ಷವಾಗಿ ಆರೋಪ ಮಾಡಿದ್ದಾರೆ. ದುಡ್ಡು ಕೊಟ್ಟು ಜನ ಸೇರಿಸ್ತಾರೆ ಅಂತ ಕೆಲವರು ಆರೋಪಿಸಿದ್ದಾರೆ. ನಾನು ಎಲ್ಲ ಕಡೆ ಇದ್ದು ನೋಡಿದ್ದೀನಿ ಅಂತ ಶಿವಲಿಂಗೇಗೌಡರು ಆರೋಪ. ಎಲ್ಲರೂ ಹೇಗೆ ಕಾರ್ಯಕ್ರಮ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ದುಡ್ಡು ಕೊಟ್ಟು ಜನ ಸೇರಿಸ್ತಾರೆ ಅನ್ನುವಂಥ ವಿಚಾರಕ್ಕೆ ನಾನು ಎಲ್ಲವನ್ನೂ ಕೂಡ ನೋಡಿದ್ದೀನಿ, ನಾನು ಎಲ್ಲ ಕಡೆ ಇದ್ದು ಕೂಡ ನೋಡಿದ್ದೀನಿ ಅಂತ ಶಿವಲಿಂಗೇಗೌಡರು ಹೇಳ್ತಾರೆ. ಎಲ್ಲರೂ ಹೇಗೆ ಕಾರ್ಯಕ್ರಮ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ನೀವು ಹಿಂದೆ ಮಿಲ್ಕ್ ಅಸೋಸಿಯೇಷನ್ನಿಂದ ಜನ ಸೇರಿಸಿರ್ಲಿಲ್ವಾ? DCC ಬ್ಯಾಂಕ್ ದುರುಪಯೋಗ ಮಾಡಿಕೊಂಡು ಜನ ಸೇರಿಸಿಲ್ವಾ? ಇವತ್ತು ಕೃಷ್ಣ ಬೈರೇಗೌಡರು ಮಾಡಿದ ಕೆಲಸ ನೋಡಿ ಜನ ಬಂದಿದ್ದಾರೆ. ಇನ್ನು ಅರ್ಧ ಜನ ಕಾರ್ಯಕ್ರಮ ಬರೋಕ್ಕಾಗದೆ ಹೊರಗಡೆ ಇದ್ದಾರೆ. ಸುಮ್ಮನೆ ವಿರೋಧಿಸಬೇಕು ಅಂತ ಮಾತಾಡಬಾರ್ದು ಅಂತ ಒಂದು ಕಾರ್ಯಕ್ರಮದ ಭಾಷಣದಲ್ಲಿ ಶಿವಲಿಂಗೇಗೌಡರು ಪರೋಕ್ಷವಾಗಿ ರೇವಣ್ಣ ವಿರುದ್ಧ ಗುಡುಗಿದ್ರು. ಇವತ್ತು ನಮ್ಮ ಜಿಲ್ಲೆಯ ಒಬ್ಬ ನಮಗೆಲ್ಲ ನೋವಾಗುತ್ತೆ. ನಮ್ಮ ಜನ ಎಲ್ಲ ಬಂದಿದ್ದಾರೆ. ನಮ್ಮ ಜಿಲ್ಲೆಯ ಎಲ್ಲ ಜನ ಬಹಳ ಪ್ರೀತಿಯಿಂದ ಬಂದಿದ್ದೀರಿ. ಆದರೆ ಇವತ್ತು ದುಡ್ಡನ್ನ ಕರ್ಕೊಬಂದು ದುಡ್ಡನ್ನ ಕೊಟ್ಟು ಈ ಸಭೆ ಸೇರಿಸ್ತಾರೆ ಅಂತೇಳಿ ಮಾತನಾಡಿದ್ದಾರೆ. ಇದು ದಯಮಾಡಿ ಕ್ಷಮಿಸಿ. ಯಾರ್ಯಾರು ಯಾವ್ಯಾವ ರೀತಿ ಸಭೆ ನಡೆಸ್ತಿದ್ರು ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಎಲ್ಲಾ ಕಡೆನೂ ನಾನು ಇದ್ದು ನೋಡಿದ್ದೇನೆ. ನನಗೆ ಯಾರ್ಯಾರು ಅಂದು ಇವಾಗ ಕೇಳ್ತಾರೆ. ಅವತ್ತು ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಮಿಲ್ಕ್ ಯೂನಿಯನ್ ಸೊಸೈಟಿಗಳ ಮುಖಾಂತರ ರೈತರ ಹಣವನ್ನು ಖರ್ಚಾಕಿ ಜನ ಸಭೆ ಬರ್ತಿರ್ಲಿಲ್ವಾ? DCC ಬ್ಯಾಂಕ್ ಸೂಪರ್ವೈಸರ್ಗಳು ಜನ ತರ್ತಿರ್ಲಿಲ್ವಾ? ಇದು ಗೊತ್ತಿಲ್ವಾ ನಮಗೆ? ಆದ್ರೆ ನಾವು ಏನ್ ಕಷ್ಟಪಟ್ಟು ಈ ಜನನ ನಾವು ಕರ್ಕೊಂಬರ್ತಾ ಇದ್ದೀವಿ. ಇವತ್ತು ನೀವು ಆ ಜನನ ದುಡ್ಡು ಕೊಟ್ಟು ಕರ್ಕೊಂಬರ್ತಾರೆ. ಇವರು ನಾವು ದುಡ್ಡಲ್ಲ, ಪ್ರೀತಿ ವಿಶ್ವಾಸದಿಂದ ಕೃಷ್ಣ ಬೈರೇಗೌಡರ ಹಕ್ಕುಪತ್ರಗಳನ್ನು ಈಸ್ಕೊಳಕ್ಕೆ ಸಿದ್ದರಾಮಣ್ಣವರನ್ನ, DK ಶಿವಕುಮಾರ್ ಅವರನ್ನ, ಈ ಸರ್ಕಾರದ ಮಂತ್ರಿಗಳನ್ನ ನೋಡ್ಲಿಕ್ಕೆ ಈ ಜನ ಅವ್ರದ್ದು ಬಂದಿದೆ. ಇಷ್ಟೇ ಅಲ್ಲ, ಇನ್ನು ಅರ್ಧ ಜನ ಇದ್ರೊಳಗೆ ಬರ್ಲಿಕ್ಕೆ ಆಗಿಲ್ಲ. ಇನ್ನು ಮುಕ್ಕಾಲು ಭಾಗ ಜನ ಒಳಗೆ ಉಳಿದಿದ್ದಾರೆ. ಇವತ್ತು ನಮ್ಮ ಜಿಲ್ಲೆಯ